ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಏಮ್ಸ್ ಅವರು ಮಾಡ್ತಿರೋ ರಿಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ. ಸೊ ಇವರು ಸ್ವಲ್ಪ ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಯಾವ ಪೋಸ್ಟ್ಗೆ ಮಾಡ್ತಿದ್ದಾರೆ, ಹೇಗೆ ಅಪ್ಲೈ ಮಾಡೋದು, ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು, ಏನು ಏಜ್ ಲಿಮಿಟ್, ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳು ಮತ್ತು ಇನ್ನೂ ಬೇರೆ ರೀತಿ ಹೆಲ್ಪ್ಫುಲ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ಈ ರಿಕ್ರೂಟ್ಮೆಂಟ್ ಬಗ್ಗೆ ನೋಡೋದಾದ್ರೆ ಇವರು 1383 ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಯಾವ ಪೋಸ್ಟ್ಗೆ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ತುಂಬ ಇದೆ. ಅಸಿಸ್ಟೆಂಟ್ ಡೈಟಿಷಿಯನ್, ವಾರ್ಡನ್, ಈ ರೀತಿ ಎಲ್ಲ 17 ಪೋಸ್ಟು, 21ರಿಂದ 35 ಏಜ್ ಲಿಮಿಟ್. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಸಿಸ್ಟೆಂಟ್ 39, ಏಜ್ ಲಿಮಿಟ್ 30. ಈ ರೀತಿ ಬೇರೆ ಬೇರೆ ಪೋಸ್ಟ್ಗಳಿಗೆ ಇವರು ಮಾಡ್ತಿದ್ದಾರೆ. ಲೈಕ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬರೀ ನರ್ಸಿಂಗಿಗೆ ಅಂತ ಏನಿಲ್ಲ, ಡ್ರೈವರ್ ಪೋಸ್ಟ್ಗಳಿದೆ, ವಾರ್ಡನ್ ಪೋಸ್ಟ್ಗಳಿದೆ, FDA SDA ಪೋಸ್ಟ್ಗಳಿದೆ, ಇಂಜಿನಿಯರಿಂಗಿಗೆ ಸ್ವಲ್ಪ ಪೋಸ್ಟ್ಗಳಿದೆ, ಲೈಬ್ರರಿಯನ್, ಹಾಗೆ ಈ ರೀತಿ ಬೇರೆ ಬೇರೆ ಪೋಸ್ಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ಇವೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಒಂದು ಅರ್ಧ ಗಂಟೆನೇ ಬೇಕಿರುತ್ತೆ. ಸೊ ನಾನು ನಿಮಗೆ ಇವ್ರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಇಲ್ಲಿ ನೋಡ್ಕೋಬಹುದು. ನಾನು ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬರೀ ಒಂದೇ ಒಂದು ಏಮ್ಸ್ಗೆ ಇವ್ರು ರೆಕಮೆಂಡ್ ಮಾಡ್ತಿಲ್ಲ, ಬೇರೆ ಬೇರೆ ಏಮ್ಸ್ಗೆ, ಲೈಕ್ ಏಮ್ಸ್ ಬಟಿಂಡಾ, ಭೋಪಾಲ್, ಭುವನೇಶ್ವರ್, BB ನಗರ್, ಬಿಲಾಸ್ಪುರ್, ದಿಯೋಗರ್, ಈ ರೀತಿ ಬೇರೆ ಬೇರೆ ಏಮ್ಸ್ ಮತ್ತು ಸ್ವಲ್ಪ ಬೇರೆ ಹಾಸ್ಪಿಟಲ್ಗಳಿದೆ, ಅದಕ್ಕೆಲ್ಲ ಇವರು ರೆಕಮೆಂಡ್ನ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡ್ಕೋಬಹುದು. ಹಾಗೆ ಇನ್ನು ಸಿಂಪಲ್ ಆಗಿ ಲೈಕ್ ನಿಮ್ಮ ಎಜುಕೇಷನ್ ಎಷ್ಟಾಗಿದೆ ಅದ್ರ ಮೇಲೆ ನೀವು ಪೋಸ್ಟ್ಗಳನ್ನ ಹುಡುಕ್ತಾ ಇದ್ರೆ ಅದಕ್ಕೂ ಕೂಡ ಈ ರೀತಿ ನೋಡ್ಬೋದು. ಲೈಕ್ ಈಗ MSc ಮಾಡಿರೋರಿಗೆ ಅಸಿಸ್ಟೆಂಟ್ ಡೈಟಿಷಿಯನ್, ವಾರ್ಡನ್, ಈ ರೀತಿ ಎಲ್ಲ ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಡಿಗ್ರಿ ಮಾಡಿರೋರಿಗೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್, ಈ ಥರ. ನೀವೇನಾದರೂ ಜಸ್ಟ್ 10th ಮತ್ತು ITI ಡಿಪ್ಲೊಮಾ ಮಾಡಿದರೆ ಎಲೆಕ್ಟ್ರಿಷಿಯನ್, ವೈರ್ಮ್ಯಾನ್, ಲೈನ್ಮ್ಯಾನ್, ಈ ಥರ ಪೋಸ್ಟ್ಗಳಿಗೆ ನೀವು ಅಪ್ಲೈನ ಮಾಡ್ಬೋದು. ಇನ್ನು BSc ಮಾಡಿದರೆ CSST ಟೆಕ್ನಿಷಿಯನ್, ಇನ್ನು ಬರೀ 10th 12th ಮಾಡಿದರೆ ಮಾರ್ಚರಿ ಅಟೆಂಡೆಂಟ್, ಈ ರೀತಿ ಬೇರೆ ಬೇರೆ ಪೋಸ್ಟ್ಗಳು ಖಾಲಿ ಇದೆ. ಸೊ ನಿಮ್ಗೆ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಅದಕ್ಕೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಏಜ್ ಲಿಮಿಟ್ನೆಲ್ಲ ಇಲ್ಲಿ ನೀವು ನೋಡಿದ್ದೀರಾ. ಇದ್ರ ಮೇಲೆ ನೀವೇನಾದರೂ OBC ಕ್ಯಾಟಗರಿಗೆ ಸೇರಿದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. SC ST ಆಗಿದ್ರೆ 5 ವರ್ಷ, PWD ಕ್ಯಾಂಡಿಡೇಟ್ಸ್ ಆದರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ 3000, SC ST EWSಗೆ 2400. ಇನ್ನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೀವು ಅಪ್ಲಿಕೇಶನ್ ಫೀಸ್ನ ಆನ್ಲೈನಲ್ಲೇ ಕಟ್ಬೋದು. ಇನ್ನು ಇದಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ, ಎಲ್ಲರಿಗೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೊಡೋಲ್ಲ, ಸ್ವಲ್ಪ ಜನಕ್ಕೆ ಹಾಗೆ ತಗೊತಾರೆ. ಮೇಜರ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೊಟ್ಬಿಟ್ಟು ಇಂಟರ್ವ್ಯೂ ತಗೊಂಡು ಇದಕ್ಕೆ ಸೆಲೆಕ್ಟ್ ಮಾಡ್ಕೊತಾರೆ. ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳೋಕ್ಕಿಂತ ಮುಂಚೆ ಲೈಕ್ ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋದಾದರೆ ಅಪ್ಲಿಕೇಶನ್ ಬಂದು November 14 ಶುರುವಾಗಿದೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ December 2. ಇನ್ನು ನೀವೇನಾದ್ರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ಅದಕ್ಕೆ NOC ಹತ್ರ ಎಲ್ಲ ತಗೋಬೇಕಿರುತ್ತೆ. ಅದನ್ನು ತಗೊಂಡು ಸಬ್ಮಿಟ್ ಮಾಡೋಕ್ಕೆ December 6ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಇನ್ನು ಅಡ್ಮಿಟ್ ಕಾರ್ಡ್ಗೆ ಡೇಟ್ ಏನು ಕೊಟ್ಟಿಲ್ಲ. ಇನ್ನು CBT ಎಕ್ಸಾಮ್ ಬಂದು 22ರಿಂದ ಹಿಡಿದು 24 ಡಿಸೆಂಬರಲ್ಲಿ ಇರಬಹುದು. ಇನ್ನು ಸ್ಕಿಲ್ ಟೆಸ್ಟ್ ಬಗ್ಗೆನೂ ತಿಳಿಸ್ಕೊಟ್ಟಿಲ್ಲ. ಅದೆಲ್ಲ ಲೈಕ್ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ DBTಲಿ ಅವ್ರಿಗೆ ಇರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಅಂದರೆ ಈ ವೆಬ್ಸೈಟ್ಗೆ ಬರಬೇಕಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ 4 CRE 4. ಸೊ ಈ ವೆಬ್ಸೈಟ್ಗೆ ಬಂದು ಇಲ್ಲಿ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೂ ಕೂಡ ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಓಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ CRE 4 ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಪೇಜಿಗೆ ಬರ್ತೀರಾ. ಇಲ್ಲಿ ನೀವೇನಾದರೂ ಒಂದ್ಸಲ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಲಾಗಿನ್ ಅಂತ ಕೊಟ್ಬಿಟ್ಟು ಅಪ್ಲೈ ಮಾಡಿ. ಇಲ್ಲ ಅಂದರೆ ಕ್ರಿಯೇಟ್ ನೇವ್ ಅಕೌಂಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡೋದಿರುತ್ತೆ. ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಮತ್ತು ಅದಕ್ಕೆ OTP ಬರುತ್ತೆ. OTP ಆದಮೇಲೆ ಸ್ವಲ್ಪ ವೆರಿಫಿಕೇಷನ್ ಡೀಟೇಲ್ಸ್ ಮತ್ತು ಪರ್ಸ್ನಲ್ ಡೀಟೇಲ್ಸ್, ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಈ ವೆಬ್ಸೈಟ್ಗೆ ಬಂದು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.